ನಾನು ಡಾಕ್ಟರ್ ಸುರೇಶ್ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ನಾವು ಸೇರೋ ಉದ್ದೇಶ ಏನು ಅಂತಂದರೆ, ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಪುರ್ಲೆ ಶಿವಮೊಗ್ಗ ಹಾಗೂ ಪತಂಜಲಿ ಯೋಗ ಸಮಿತಿ ಹೊನ್ನಾಳಿ, ಹೆಬ್ಬಾರ್ ಫೌಂಡೇಶನ್ ಹೊನ್ನಾಳಿ ಹಾಗೂ ಭಾರತೀಯ ವಿದ್ಯಾಸಂಸ್ಥೆ, ಸ್ವರಾಜ್ ವಾಸನಾಂಬ ಟ್ರ್ಯಾಕ್ಟರ್ ಹೊನ್ನಾಳಿ ಹಾಗೂ ಹೊಸ ಬೆಳಕು ಟ್ರಸ್ಟ್ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಭಾರತೀಯ ವಿದ್ಯಾಸಂಸ್ಥೆ ಹೊನ್ನಾಳಿ ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರ್ತೇವೆ. ಈ ವಿಚಾರವಾಗಿ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟ್ನ ವೈದ್ಯರು ಸಹ ಇಲ್ಲಿ ಸೇರಿ ಸಾಧ್ಯವಾದಷ್ಟು ಜನರಿಗೆ ಇಲ್ಲಿಯ ಪ್ರೈಮರಿ ಚಿಕಿತ್ಸೆಯನ್ನು ನೋಡಿ ಮುಂದಿನ ಚಿಕಿತ್ಸೆಗೆ ಏನೇನು ಅವಶ್ಯಕತೆ ಅದನ್ನು ಒಂದು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅದಕ್ಕೆ ಸಂಬಂಧವಾಗಿ ಹಾಸ್ಪಿಟ್ಲಲ್ಲಿ ಸೌಲಭ್ಯಗಳು ಏನೇನು ಬೇಕೋ, ಯಾವ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಅನ್ನೋದನ್ನು ಕೂಲಂಕುಷವಾಗಿ ಚಿಕಿತ್ಸೆಗಾಗಿ ಮತ್ತೆ ಶಿವಮೊಗ್ಗಕ್ಕೆ ಕರ್ಕೊಂಡು ಬಂದು ತೋರಿಸ್ತಾರೆ. ಈ ವಿಚಾರವಾಗಿ ಪ್ರಶಾಂತ್ ಅವರು ಹೆಚ್ಚಿನ ವಿಚಾರವನ್ನು ತಿಳಿಸ್ತಾರೆ. ನಾನು ಆರ್ಥೋಪೆಡಿಕ್ ತಾವು ಏನು ಸುಬ್ಬಯ್ಯ ಹಾಸ್ಪಿಟಲಲ್ಲಿ ಸೂಪರ್ ಡಾಕ್ಟರ್ಸ್ ಆಗಿ ಅಲ್ಲಿ ಬರುವಂಥ ಇಲ್ಲೇನು ಹೊನ್ನಾಳಿ ಮತ್ತು ನಾಲ್ಕು ಭಾಗದ ಬರುವಂಥ ರೋಗಿಗಳಿಗೆ ಯಾವ್ಯಾವ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡುವಂಥದ್ದು ಮಾಡ್ತಿರೋ, 30% ಮೀಸಲಾತಿ ಕೊಟ್ಟು ಮಾಡುವಂಥದ್ದು ಮಾಡ್ತಿರೋ, ಯಾವ್ಯಾವ ರೋಗಿಗಳಿಗೆ ಅಂದರೆ ಇಲ್ಲಿ ಈ ಕಡೆ ಭಾಗದ ಒಂದು ರೋಗಿಗಳಿಗೆ ಅಥವಾ ಸಾರ್ವಜನಿಕರು ಹೊಂದಿದೆ ಸುಬ್ಬಯ್ಯ ಹಾಸ್ಪಿಟಲ್ ಒಳ್ಳೆಯ ಸೇವೆಯನ್ನು ಮಾಡ್ತಿದೆ ಅಂತ ಹೇಳಿ ನಮ್ಮ ಹೆಬ್ಬಾರವರು ಮತ್ತು ಪತಂಜಲಿ ಯೋಗ ಸಂಸ್ಥೆಯವರು ಏನೇ ಇದೆ ಅವರೆಲ್ಲ ಹೇಳುವಂಥದ್ದು ಕೂಡ ಮಾಡಿದ್ದಾರೆ. ನಿಮ್ಮ ಸುಬ್ಬಯ್ಯ ಹಾಸ್ಪಿಟಲ್ ಯಾವ್ಯಾವ ಸೇವೆಯನ್ನು, ಯಾವ್ಯಾವ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುವಂಥದ್ದು ಮತ್ತು ಆಪರೇಷನ್ ಮಾಡುವಂಥದ್ದು ಕಡಿಮೆ ದರದಲ್ಲಿ ಮಾಡ್ತಿರೋ ಅಥವಾ ಹೆಚ್ಚಿನ ದರದಲ್ಲಿ ಮಾಡುವಂಥದ್ದು ಮಾಡ್ತಿರೋ ಅನ್ನೋದು ಒಂದು ವಿಷಯನ ತಿಳಿಸ್ಬೋದು ಹೇಗೆ? ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಒಂದು ಉತ್ತಮವಾಗಿದೆ. ಯಾಕೆ ಎಲ್ಲ ಜನರಲ್ಲಿ ಇರ್ತಕ್ಕಂಥದ್ದು ಇದೊಂದೇ ಸಮಸ್ಯೆ. ಮತ್ತು ಈ ಸಮಸ್ಯೆಗೆ ಪರಿಹಾರ ಏನು ಅಂತಂದರೆ, ನಾರ್ಮಲ್ಲಾಗಿ ಎಲ್ಲ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಸೌಲಭ್ಯಗಳು ESI, ABR ಅಂದರೆ BPL ಕಾರ್ಡ್ ಹೋಲ್ಡರ್ಸ್ಗೆ, ಅದಾದಮೇಲೆ ಯಶಸ್ವಿನಿ ಇರುತ್ತೆ, ಅದಾದಮೇಲೆ ಧರ್ಮಸ್ಥಳ ಸಂಘದಿಂದ ಕಾರ್ಡ್ ಮಾಡಿಸ್ಕೊಂಡಿರೋದು ಹಳ್ಳಿಗಳಲ್ಲಿ ತುಂಬ ಜನ ಇರ್ತಾರೆ. ಅದಲ್ಲದೆ ಎಲ್ಲ ರೀತಿಯ ಜನರಲ್ ಇನ್ಸೂರೆನ್ಸು ಮತ್ತು ಪೊಲೀಸು, ಹೆಲ್ತ್ ಡಿಪಾರ್ಟ್ಮೆಂಟ್ನವರು, ಗೌರ್ಮೆಂಟ್ ಎಂಪ್ಲಾಯೀಸ್ದು ಎಲ್ಲ ರೀತಿಯಿಂದ ಇರ್ತಂಥ ಇನ್ಸೂರೆನ್ಸ್ಗಳು ನಮ್ಮಲ್ಲಿದೆ. ಹಾಗೆಯೇ ಈಗ ಯಾವುದೂ ನಮ್ಮಲ್ಲಿ ಹೆಲ್ತ್ ಕಾರ್ಡ್ ಇಲ್ಲ ಅಥವಾ ಈ ಥರ ಸ್ಕೀಮ್ಗಳು ಯಾವುದೂ ಇಲ್ಲ ಅಂತಂದ್ರೂ ಕೂಡ ಸುಬ್ಬಯ್ಯ ಹೆಲ್ತ್ ಕಾರ್ಡ್ ಇರುತ್ತೆ. ಅದರಲ್ಲಿ ನಿಮಗೆ ಹೆಚ್ಚು ಕಮ್ಮಿ 50% ಕನ್ಸೆಷನ್ ಕಾರ್ಡ್ ಮಾಡಿಸಿದ ಕೂಡಲೇ ಇಮಿಡಿಯೇಟಾಗಿ ಬರುತ್ತೆ. ಸೊ ಅಂಥ ಒಂದು ಸೌಲಭ್ಯ ಇದ್ದಾಗ ಅದನ್ನು ಫಸ್ಟು ಹೆಲ್ತ್ ಕಾರ್ಡ್ ಮಾಡಿಸ್ಕೊಂಬಿಟ್ರೆ, ಒಬ್ಬ ವ್ಯಕ್ತಿಗಾಗಿರ್ಬೋದು ಅಥವಾ ಫ್ಯಾಮಿಲಿಗಾಗಿ ಸೇರಿಸ್ಕೊಂಡು ಮಾಡಿರ್ಬೋದು, ಆ ಒಂದು ಆಪ್ಷನ್ ಏನಿದೆ ಅದನ್ನು ತೊಗೊಂಡ್ರೆ ಪ್ರತಿ ಸಾರಿ ನೀವು ಬಂದಾಗ ಕಾರ್ಡ್ ತೊಗೊಂಬಂದ್ರೆ ಸಾಕು. ಕಾರ್ಡು ಅಥವಾ ನಂಬರ್ ಹೇಳಿದ್ರೆ ಸಾಕಾಗುತ್ತೆ. ಅದು ಇಮಿಡಿಯೇಟ್ಲಿ ನಿಮಗೆ ಅದರಲ್ಲೇ ಡಿಡಕ್ಟ್ ಆಗ್ತಾ ಹೋಗುತ್ತೆ. ನಮ್ಮನ್ನು ಕೇಳೋದು ಬೇಡ, ಆ ಕಾರ್ಡ್ ಇದ್ದರೆ ಸಾಕಾಗುತ್ತೆ. ಅದರಲ್ಲಿ ನಿಮಗೆ ಸರ್ಜಿಕಲ್ ಪ್ರಾಬ್ಲಮ್ಮು ಏನಿದ್ರೂ ಬರುತ್ತೆ, ಮೆಡಿಸಿನ್ ರಿಲೇಟೆಡ್ ಇರುತ್ತೆ, OPDಗೆ ಮತ್ತು ಲ್ಯಾಬ್ ಇನ್ವೆಸ್ಟಿಗೇಷನ್ಸು, ಎಕ್ಸ್ರೇ ಬೇಕಾದರೆ ಎಕ್ಸ್ರೇಲೂ ಕೂಡ, MRI ಕೂಡ ಈ ಸತಿ ಇನ್ವಾಲ್ವ್ ಮಾಡಿ ಅದರಲ್ಲಿ ಕನ್ಸೆಷನನ್ನು ಕೊಡ್ತೀವಿ. ಒಂದು ಕಡೆ ಈ ವೈದ್ಯರಿಗೆ ಆರ್ಥೋಪೆಡಿಕ್ ಅಂತ ತಾವು ಹೇಳ್ತಾ ಇದ್ದೀರಿ. ಈ ಅಂದರೆ ಯುವ ಪೀಳಿಗೆ ಇರ್ಬೋದು, 45 ವರ್ಷ ಅದು ಶುಗರ್ ಇರುವಂಥವ್ರಿಗೆ ಇರ್ಬೋದು, ಏನು ಬಲಭಾಗದ ಏನು ಮಜ್ಜಾಸ್ಗಳೇನಿದೆ, ನಾನು ಅಲ್ಲಿ ಬಂದು ತೋರಿಸುವಂಥದ್ದು ಕೂಡ ನಾನು ಮಾಡ್ತೀನಿ. ಈ ಭಾಗದ ಈ ತಕ್ಷಣವೇ ಹಿಡಿಯುವಂಥದ್ದು ಆಗ್ತದೆ. ಅದು ಯಾಕಾಗುತ್ತೆ, ಆ ಕಾಯಿಲೆ ಯಾಕೆ ಬರಬಹುದು ಅಂತ ಸಾರ್ವಜನಿಕ ತಿಳಿಸೋದಾಗಿ ಅಂತ. ಓಕೆ, ಈಗ ನಾನು ಇದೇ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಒಂದು ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಇದನ್ನು ನಾವು ಫ್ರೋಜನ್ ಶೋಲ್ಡರ್ ಅಂತ ಕರಿತೀವಿ. ಶುಗರ್ ಇರೋ ಪೇಷಂಟ್ಗಳಿಗೆ ಸಾಮಾನ್ಯವಾಗಿ ಬರ್ತಕ್ಕಂಥ ಕಾಯಿಲೆ. ಈ ಡಿಪಾರ್ಟ್ಮೆಂಟಲ್ಲಿ ನಾನು ಅದರದ ಸ್ಪೆಷಾಲಿಟಿ ಇರೋದ್ರಿಂದ ಇದನ್ನು ಟ್ರೀಟ್ಮೆಂಟ್ ನಾನೇ ಮಾಡೋದು, ಆಯಿತಾ. ಹಾಗಾಗಿ ಒಂದು ಉತ್ತಮವಾದ ಕ್ವಶನ್ನೇ ಕೇಳಿದ್ದೀರಾ. ಇದಕ್ಕೆ ನಾರ್ಮಲ್ಲಾಗಿ ಮೆಡಿಸಿನ್ಸಿಂದ ಕಮ್ಮಿ ಆಗುತ್ತೆ. ಎರಡನೇದು, ಇಲ್ಲ ನಿಮಗೆ ತುಂಬ ನೋವಿದೆ ಅಂತಂದರೆ ಫಿಸಿಯೋಥೆರಪಿ ಮಾಡಿಸ್ತೀವಿ, ಅಲ್ಲೇ ನಮ್ಮಲ್ಲೇ ಸೂಪರ್ವಿಷನಲ್ಲಿ ಮಾಡಿಸ್ತೀವಿ. ಅದಕ್ಕೂ ಆಗದೇ ಇದ್ದರೆ ಸಣ್ಣ ಪ್ರಮಾಣದ ಸರ್ಜರಿ ಕೀವಲಲ್ಲೂ ಮಾಡ್ತೀವಿ. ಅದು ಅಲ್ಲದೇ ಇದ್ದರೂ ಕೂಡ ಪೂರ್ತಿಯಾಗಿ MRI ಅಥವಾ ಅದರಲ್ಲಿ ಏನಾದ್ರು ದುರ್ಮಾಂಸಗಳು ಏನಾದ್ರು ಬೆಳ್ಕೊಂಡಿದ್ರೆ ಅಥವಾ ನರಗಳದೇ ವ್ಯತ್ಯಾಸ ಇದ್ದರೆ ಅದಕ್ಕೆ MRI ಮಾಡಿಕೊಂಡು ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಟ್ರೀಟ್ಮೆಂಟನ್ನು ನಾವು ಮಾಡ್ತೀವಿ. ಇಷ್ಟು ಆಗೋದಕ್ಕೆ ಮುಂಚೆನೇ ಅವರಲ್ಲಿ ಶುಗರ್ ಎಷ್ಟಿದೆ ಅಂತ ಇಂಪಾರ್ಟೆಂಟ್ ಬೇಕಾಗುತ್ತೆ. ಅದನ್ನು ಫಸ್ಟ್ ನಾವು ನೋಡಿಕೊಂಡೇ ಮುಂದುವರಿತೀವಿ. ಸೊ ಈ ರೀತಿ ಒಂದು ಫೆಸಿಲಿಟೀಸ್ ಇದ್ದಾಗ ಆ ಯಾವ ಹಂತದಲ್ಲಿದ್ದಾನೆ ರೋಗಿ ಅನ್ನೋದನ್ನು ಪರೀಕ್ಷೆ ಮಾಡಿಬಿಟ್ಟು ಎಲ್ಲ ರೀತಿಯ ಸೌಲಭ್ಯಗಳನ್ನು ಆ ಒಂದು ಸೂರಿನಡಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದರೆ ನಾವು ಬಂದಿರೋ ಏನು ರೋಗ ಏನಲ್ಲ, ಬಟ್ ಅದನ್ನು ವ್ಯಾಯಾಮ ರೂಪದಲ್ಲಿ ಸರಿಪಡಿಸುವಂಥದ್ದು ವ್ಯಾಯಾಮಗಳು ಇದೆ ಅಂತ ಕೂಡ ನಾನು ಭಾವಿಸಿದ್ದೇನೆ. ಇದೆ ಅದ್ರ ಬಗ್ಗೆ ವಿಷಯಗಳು ತಿಳಿಸ್ಬೋದಾಗಿ. ಇದಕ್ಕೆ ಹಲವಾರು ರೀತಿಯಂಥ ವ್ಯಾಯಾಮಗಳಿರುತ್ತೆ. ಒಂದು, ಪೇಷಂಟ್ಗಳಿಗೆ ಅದ್ರ ಬಗ್ಗೆ ಜ್ಞಾನ ಇರೋಲ್ಲ ಅಥವಾ ಇರುತ್ತೆ, ನೋವಿರುತ್ತೆ ಅಂತ ಮಾಡಲ್ಲ. ಅವೆರಡು ಕಾರಣಗಳಿಂದಾಗಿ ಇದರದ್ದು ತೊಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ.
ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ ಆ ಪೇಷಂಟಿಗೆ ಎಷ್ಟು ನೋವಿದೆ ಅನ್ನೋದನ್ನು ನಾವು ಫಸ್ಟ್ ಅಸೆಸ್ ಮಾಡ್ಕೊತೀವಿ. ಕೆಲವರಿಗೆ ಸ್ವಲ್ಪ ಮೆಡಿಸಿನ್ ಕೊಟ್ಟರೆ ಸಾಕಾಗಿರುತ್ತೆ, ಅಷ್ಟರಲ್ಲೇ ಕಂಟ್ರೋಲ್ ಆಗಿ ಅವರು ಎಕ್ಸಸೈಸ್ ಮಾಡ್ತಾರೆ. ಇನ್ನು ಕೆಲವ್ರಿಗೆ ಏನಾಗ್ಬಿಡುತ್ತೆ ಅಂತಂದರೆ ತುಂಬ ನೋವಿರುತ್ತೆ, ಎಕ್ಸಸೈಸ್ ಮಾಡೋದಕ್ಕೆ ಹಿಂದಿರ್ತಾರೆ. ಅಂಥವ್ರಿಗೆ ಏನು ಮಾಡಬೇಕಾಗುತ್ತೆ, ನಾವು ಅಲ್ಲೇ ಅಡ್ಮಿಷನ್ ಮಾಡಿಸ್ಕೊಂಡು ಮೆಡಿಸಿನ್ನು ನರಗಳ ಮೂಲಕ ಕೊಟ್ಬಿಟ್ಟು ಫಿಸಿಯೋಥೆರಪಿ ಮತ್ತು ನಮ್ಮ ಅಂಡರೇ ಅಬ್ಸರ್ವೇಷನ್ ಮಾಡೋದ್ರಿಂದ ಅವಾಗ ಅವ್ರಿಗೆ ಏನಾಗುತ್ತೆ, ಇದನ್ನು ವ್ಯಾಯಾಮ ಮಾಡಿದ್ರೆ ನೋವಾಗೋ ಅನ್ನೋ ಪರಿಕಲ್ಪನೆಯನ್ನು ಕಮ್ಮಿ ಮಾಡ್ತೀವಿ. ಅವಾಗ ಏನು ಮಾಡ್ತಾರೆ, ಆಟೋಮೆಟಿಕ್ಕಾಗಿ ಎಕ್ಸಸೈಸ್ ಮಾಡ್ತಾರೆ. ವ್ಯಾಯಾಮ ಒಂದು ಸತಿ ಶುರುವಾದರೆ ಅದು ಫ್ರೀ ಆಗುತ್ತೆ, ಮೂಮೆಂಟ್ ಆಮೇಲೆ ಬಂದೇ ಬರುತ್ತೆ. ಆನಂತರ ಅವ್ರಿಗೇನು ಅಷ್ಟು ಸಮಸ್ಯೆ ಆಗಲ್ಲ. ಒಂದು ಸತಿ ಸ್ಟಾರ್ಟ್ ಮಾಡೋ ತನಕ ಅಷ್ಟೇ ಸಮಸ್ಯೆ ಆಗಿರುತ್ತೆ. ಒಂದು ಬಾರಿ ಅವರು ವ್ಯಾಯಾಮ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅದನ್ನು ಮನೆಯಲ್ಲೇ ಕಂಟಿನ್ಯೂ ಮಾಡೋದಕ್ಕೆ ಅವರಿಗೆ ಆ ಚಿಕಿತ್ಸೆಯ ಬಗ್ಗೆ ಅರಿವನ್ನು ಮೂಡಿಬಿಟ್ಟು ಕಳಿಸ್ತೀವಿ. ಅಲ್ಲ, ಶುಗರ್ ಇದ್ದಂಥವರಿಗೆ ಬರೋದು ಸರ್ವಸಾಮಾನ್ಯ. ಸಾಮಾನ್ಯ ಶುಗರ್ ಇದ್ದಂಥವ್ರಿಗೆ ಬರೋದಿದೆಯಲ್ಲ, ಅದು ಯಾವುದಕ್ಕೋಸ್ಕರ ಆ ಕಾಯಿಲೆ ಬರುವಂಥದ್ದು ಆಗ್ತದೆ ಅಂತ? ಈ ಕಾಯಿಲೆ ಸಾಮಾನ್ಯವಾಗಿ ಬರೋದೇ ಶುಗರ್ ಇರೋರಿಗೆ. ಹಾಗಂತ ಅಂದ್ಬಿಟ್ಟು ಶುಗರ್ ಇರೋರಿಗೆ ಬರಬಾರ್ದು ಅಂತ ಇಲ್ಲ. ಅದನ್ನು ಕೂಡ ನಾವೇನು ಮಾಡ್ತೀವಿ ಅಂತಂದರೆ ಮುಂಜಾಗ್ರತಾ ಕ್ರಮವಾಗಿ, ಈಗ ಈ ವರ್ಷ ಬಂದಿಲ್ಲ ಶುಗರ್ ಅಂತಂದರೆ, ಈ ಕಾಯಿಲೆ ಇದೆ ಅವನಿಗೆ ಅಂತಂದರೆ ಇನ್ನು 2-3 ವರ್ಷದಲ್ಲಿ ಶುಗರ್ ಬರೋ ಲಕ್ಷಣ, ಇದನ್ನು ಒಂದು ಇಂಡಿಕೇಟ್ರಾಗಿ ಯೂಸ್ ಮಾಡ್ಕೊತೀವಿ. ಅದಕ್ಕೇನು ಮಾಡ್ತೀವಿ ಅಂತಂದರೆ, ನಾರ್ಮಲಾಗಿ ಯಾವ ರೀತಿ ಶುಗರಿಗೆ ಚೆಕಪ್ ಬೇಕಾಗುತ್ತೆ, ಎಷ್ಟೋ ಜನ ಪೇಷಂಟ್ಗಳಿಗೆ ಅದರದ್ದು ಶುಗರ್ದು ಚೆಕ್ ಗೊತ್ತಿರಲ್ಲ. ನಮಗೆ ಶುಗರ್ ಇಲ್ಲ ಅಂತ ಎಷ್ಟೋ ಜನ ಒಪ್ಕೊಳಲ್ಲ ಶುಗರ್ ಇದೆ ಅಂತಂದರೆ. ಅಂಥವ್ರಿಗೆ ಏನು ಮಾಡ್ತೀವಿ, ಈ ಥರ ಕಾಯಿಲೆ ಅವರಿಗೆ ಸಾಮಾನ್ಯವಾಗಿ ಬರೋದು. ಹಾಗಾಗಿ ಅವ್ರಿಗೆ ಫಸ್ಟ್ ಅದನ್ನು ಮನವರಿಕೆ ಮಾಡ್ತೀವಿ. ಮನವರಿಕೆ ಮಾಡಿ ಅಕಸ್ಮಾತ್ ಅವ್ರು ಇಲ್ಲಿವರೆಗೂ ಶುಗರ್ ಟೆಸ್ಟ್ ಮಾಡಿಸದೇ ಇದ್ದರೆ ಫಸ್ಟ್ ಅವ್ರಿಗೆ ಶುಗರ್ ಟೆಸ್ಟ್ ಮಾಡಿಸ್ಕೊತೀವಿ. ಶುಗರ್ ಇದೆ ಅನ್ನೋದು ಮನವರಿಕೆ ಮಾಡಿಕೊಂಡು ಅದು ಶುಗರ್ ಇದ್ದರೆ ಶುಗರ್ ಟ್ರೀಟ್ಮೆಂಟ್ ಆಗುತ್ತೆ. ಇಲ್ಲ ಅಂತಂದರೆ ವ್ಯಾಯಾಮಗಳ ಮೂಲಕ, ಮೆಡಿಕೇಷನ್ಸ್, ಪೇನ್ ಕಿಲ್ಲರ್ಗಳನ್ನು ಕೊಡೋದ್ರ ಮೂಲಕ ಅವರಿಗೆ ಈ ತೊಂದರೆಯನ್ನು ಉಪಶಮನ ಮಾಡ್ತೀವಿ. ಅವ್ರಿಗೆ ಹೆದರೋ ಅವಶ್ಯಕತೆ ಏನಿರಲ್ಲ. ಹೆದರೋ ಅವಶ್ಯಕತೆ ಇರಲ್ಲ, ಯಾವುದೇ ರೀತಿಯಿಂದಲೂ ಅದ್ರ ಹೆದರೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇದು ಟೆಂಪ್ರರಿ. ಆ ಟ್ರೀಟ್ಮೆಂಟ್ ಒಂದು ಸತಿ ಸ್ಟಾರ್ಟ್ ಆದಮೇಲೆ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ಅವರಿಗೆ. ಶುಗರ್ ಇರಲಿ ಬಿಡಲಿ, ಅದು ಟ್ರೀಟ್ಮೆಂಟ್ ಕಮ್ಮಿ, ಪೇಯ್ನ್ ಕಮ್ಮಿ ಆಗುತ್ತೆ. ಒಬ್ಬ ವೈದ್ಯರು ಹೇಳ್ತಾ ಇದ್ದು, ಒಬ್ಬ ವ್ಯಕ್ತಿಗೆ ಅದು ಶುಗರ್ ಇರ್ಬೋದು, ಶುಗರ್ ಇಲ್ಲದಂಥವ್ರು ಇರ್ಬೋದು, ಆ ಭುಜ ನೋವು ಕಂಡು ಬಂದಾಗ ಕೆಲವೊಬ್ಬರಿಗೆ 2-3 ತಿಂಗಳಲ್ಲಿ ಹೋಗುತ್ತೆ, ಕೆಲವೊಬ್ಬರಿಗೆ 1 ವರ್ಷ ಟೈಮ್ ತಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಇದು ಒಂದು ಒಳ್ಳೆ ವಿಚಾರ. ಯಾಕೆಂದರೆ ಪ್ರತಿಯೊಬ್ಬರದ್ದು ಒಂದು ಅವರ ದೇಹ ಪ್ರಕೃತಿ ಬೇರೆ ಬೇರೆ ರೀತಿ ಇರುತ್ತೆ. ಕೆಲವೊಬ್ಬರು ನೋವನ್ನು ತುಂಬ ತಡ್ಕೊತಾರೆ, ಕೆಲವೊಬ್ಬರಿಗೆ ಸಣ್ಣ ಪ್ರಮಾಣದಲ್ಲಿ ನೋವಾದರೂ ಕೂಡ ತಡ್ಕೊಳಕ್ಕಾಗಲ್ಲ. ಹಾಗಿರೋದ್ರಿಂದ ಇದನ್ನು ಎಷ್ಟು ಪ್ರಮಾಣದಲ್ಲಿ ಯಾರಿಗೆ ತಡ್ಕೊಳಕ್ಕಾಗುತ್ತೆ ಏನು ಅನ್ನೋದನ್ನು ಆ ಪೇಷಂಟ್ ಮೆಡಿಸಿನ್ ಕೊಟ್ಟು ಅಥವಾ ಎಕ್ಸಸೈಸ್ ಮಾಡಿದ ಮೇಲೆ ನಮ್ಗೆ ಗೊತ್ತಾಗೋದು. ಅಲ್ಲಿ ತನಕ ಈ ಪ್ರಮಾಣದಲ್ಲಿ ಗೊತ್ತಾಗಲ್ಲ. ಅದ್ರ ಜೊತೆಗೆ ಈಗ ಕೆಲವೊಬ್ಬರು ಸಾರಿ ಏನು ಮಾಡ್ತಾರೆ ಅಂತಂದರೆ, ಮನೆಯಲ್ಲಿ ಮಾಡುವಂಥ ಕೆಲವು ಚಿಕಿತ್ಸೆಗಳಿರುತ್ತೆ, ಅದರಲ್ಲೇ ಅವರು ಎಷ್ಟೊಂದು ಸಾರಿ ಸರಿಯಾಗುತ್ತೆ ಅನ್ನೋ ಉದ್ದೇಶಕ್ಕೆ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಅದರಲ್ಲೂ ಸ್ವಲ್ಪ ಸಮಯ ವ್ಯಯ ಆಗಿರುತ್ತೆ ಮನೆಯಲ್ಲಿ, ಅದು ಕೂಡ ಉಂಟು. ಹಾಗಂತ ಅಂದ್ಬಿಟ್ಟು ಪ್ರತಿಯೊಬ್ಬ ಪೇಷಂಟಿಗೂ ಇದೇ ಸ್ಟೇಜಲ್ಲಿದ್ದಾನೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಬ್ಬರಿಗೆ 1 ತಿಂಗಳಲ್ಲಿ ಸರಿಯಾಗುತ್ತೆ, ನೀವು ಕೇಳಿದ ಕ್ವೆಶ್ಚನ್ ಪ್ರಕಾರ. ಕೆಲವೊಬ್ಬರಿಗೆ 6 ತಿಂಗಳಾಗುತ್ತೆ. ಅದು ಅವರ ದೇಹ ಪ್ರಕೃತಿ ಮತ್ತು ಆ ರೋಗದ ಪ್ರಮಾಣದ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ಎಲ್ಲ ಪೇಷಂಟ್ಗಳಲ್ಲಿ ಒಂದೇ ದಿನ ಒಂದೇ ಸರಿಯಾಗಿ ಆಗುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ.